ನಿಧಿ, ಈ ಮನೆ ವಾತಾವರಣ ನೋಡ್ತಿದ್ರೆ ವಸಂತಕಾಲ ಇವಾಗ ಶುರುವಾಯ್ತೇನೋ ಅನಿಸ್ತಿದೆ. ಒಂದೇ ದಿನದಲ್ಲಿ ಎಷ್ಟೆಲ್ಲ ಬದಲಾವಣೆ ಗೊತ್ತಾ? ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನಿನ್ ಲವ್ಲವ್ಕೆ ನೋಡಿ ಈ ಮನೆ ಜನರನ್ನ, ಕಲ್ಲಾಗಿರೋ ಅವ್ರ ಮನ್ಸನ್ನ ಬದಲಾಯಿಸ್ತೀನೋ ಅನ್ನೋ ಆಶಾಭಾವನೆ ಅನ್ಕೋ. ಬದಲಾವಣೆ ಜಗದ ನಿಯಮ ಅಂತ ಮಹಾನ್ ವ್ಯಕ್ತಿಗಳೇ ಹೇಳಿಲ್ವಾ ಅಮ್ಮ? ನನ್ನಿಂದ ಏನು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಉಳಿದಿದ್ದು ಆ ಕೃಷ್ಣನ ಇಚ್ಛೆ. ಮನೆ ಮಂದಿ ಜೊತೆ ಎಲ್ಲ ಕರ್ಣನ್ನು ಡೈನಿಂಗ್ ಟೇಬಲ್ ಅಲ್ಲಿ ಕೂರ್ಸೋ ಪ್ರಯತ್ನ ಪಟ್ಟಿಯಲ್ಲ, ಮನ್ಸಿಗೆ ಏನೋ ಒಂಥರ ಆನಂದ ಆಯ್ತು. ಅವ್ರೆಲ್ರ ಜೊತೆ ಕೂರಲ್ಲ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಇಷ್ಟು ವರ್ಷದಲ್ಲಿ ಕರ್ಣ ಯಾವತ್ತೂ ಎಲ್ರೊಟ್ಟಿಗೆ ಕೂತು ಊಟ ಮಾಡಿಲ್ಲ. ಇತ್ತೀಚೆಗೆ ಇವ್ರು ಬದಲಾದ್ರು ಅಂತ ಎಲ್ರೂ ಅನ್ಕೊಂಡ್ವಲ್ಲ, ಅವಾಗಷ್ಟೇ ಪರಿಸ್ಥಿತಿ ಸ್ವಲ್ಪ ಸರಿಯಾಗಿತ್ತು. ಆದ್ರೆ ಅದೆಲ್ಲ ಇವ್ರು ಮಾಡಿದ ಕೆಟ್ಟ ನಾಟಕ ಆಗಿತ್ತು. ಈಗ ಇವ್ರ ರಾಕ್ಷಸ ಬುದ್ಧಿ ಏನು ಅಂತ ಮತ್ತೆ ಎಲ್ರಿಗೂ ಗೊತ್ತಾಗಿದೆ. ಮತ್ತೆ ಎಲ್ಲಿ ಎಲ್ಲಾನು ಮೊದಲ ಥರ ಆಗುತ್ತೋ ಅಂತ ಭಯ ಆಗಿತ್ತು. ಆದರೂ ಕರ್ಣ ಸರ್ ಎಲ್ರ ಜೊತೆಗೆ ಕೂರ್ಲೇ ಇಲ್ವಲ್ಲಮ್ಮ? ನೀನು ಯಾವುದೇ ಭಯ ಇಲ್ಲದೆ ಧೈರ್ಯವಾಗಿ ಪ್ರಯತ್ನ ಪಟ್ಟಿಯಲ್ಲ, ಅದೇ ನನಗೆ ಖುಷಿಯಾಗಿದ್ದು ನಿಧಿ. ಕರ್ಣ ಸರು ಎಷ್ಟೊಂದು ವಿಷಯದಲ್ಲಿ ನೋವನ್ನ ನುಂಗ್ಕೊಂಡು ಸಹಿಸ್ಕೊಂಡು ಹೋಗ್ತಾರೆ ಅಲ್ವಾ? ಭೂಮಿ ತೂಕದ ತಾಳ್ಮೆ, ಅದರಲ್ಲಿ ಫಸ್ಟ್ ಪ್ಲೇಸು ಕರ್ಣ ಸರ್ಗೆ, ಸೆಕೆಂಡು ನಿಮಗೆ. ನನಗಿದ್ನೆಲ್ಲ ಸಹಿಸಿ ಅಭ್ಯಾಸ ಆಗೋಗಿದೆ ನಿಧಿ. ಆದರೆ ಅವನು ಸಹಿಸ್ಕೋತಾನಲ್ಲ, ಅದನ್ನು ನೋಡಿ ಕರಳು ಚುರುಕನ್ನುತ್ತೆ. ಅವನ ಒಳ್ಳೆತನನ ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಿದ್ದಾರೆ. ನೋಡ್ತಾ ಇರಿ ಅಮ್ಮ, ಎಲ್ಲರೂ ಒಂದಲ್ಲ ಒಂದು ದಿನ ಕರ್ಣ ಸರ್ನ ತಮ್ಮವರು ಅಂತ ಅನ್ಕೊಳ್ತಾರೆ. ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕಲ್ವಾ? ಏನು ವಿಷಯ? ಅತ್ತೆ ಸೊಸೆ ಇಬ್ರು ತುಂಬ ಡೀಪ್ ಆಗಿ ಜಗತ್ತಿನ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಜಗತ್ತಿನ ಬಗ್ಗೆ ಅಲ್ಲ, ನಮ್ಮ ಜಗತ್ತಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿ ಒಂದಿಷ್ಟು ಜನ ಪೇಷಂಟ್ಸು ನಮ್ಮಿಬ್ಬರನ್ನೇ ಜಗತ್ತು ಅಂತ ಕಾಯ್ತಾ ಇರ್ತಾರೆ. ಹೊರಡೋಣವಾ? ಕರ್ಣ, ನನ್ನ ಅಕೌಂಟ್ಗೆ ಇನ್ನೂ ದುಡ್ಡು ಬಂದಿಲ್ಲ. ಒಂಚೂರು ಅರ್ಜೆಂಟ್ ಪರ್ಚೇಸಿಂಗ್ ಮಾಡಬೇಕಾಗಿತ್ತು, ದುಡ್ಡು ಹಾಕಕ್ಕೆ ಹೇಳ್ತೀಯಾ? ನಿಜ ಹೇಳ್ಬೇಕಂದ್ರೆ ಈ ವಾರದಲ್ಲಿ ₹1 ತೆಗೋದು ಕಷ್ಟ ಸರ್. ಈಗಿರೋ ಪರಿಸ್ಥಿತಿಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಚಿಕ್ಕಮ್ಮ, ನೀವು ಈ ವಿಷಯ ನನ್ನ ಹತ್ರ ಹೇಳಬೇಕಾಗೇ ಇಲ್ಲ. ನೀವು ಡೈರೆಕ್ಟಾಗಿ ಅಕೌಂಟೆಂಟ್ ದಿನೇಶ್ವರ್ಗೆ ಫೋನ್ ಮಾಡ್ಬೋದಲ್ವಾ? ಅವ್ರು ಅರೇಂಜ್ ಮಾಡ್ತಿದ್ರು. ಆ ದೊಡ್ಡ ಮನುಷ್ಯನಿಗೆ ಫೋನ್ ಮಾಡಿದ್ದೆ, ಇನ್ಮೇಲೆ ನಿನ್ನ ಹತ್ರನೇ ಕೇಳು ಅಂದರು. ನಿನ್ನ ಪರ್ಮಿಷನ್ ಕೊಟ್ರೇನೆ ದುಡ್ಡು ಹಾಕೋದಂತೆ. ದಿನ ಬೆಳಗಾಗೋದ್ರಲ್ಲಿ ಜನ ಹೆಂಗೆ ಬದಲಾಗ್ತಾರೆ ನೋಡು. ಹೌದಾ? ಹಾಗೆ ಹೇಳಿದ್ರಾ? ಇನ್ನೇನು, ಗಾಳಿ ಬೀಸೋ ದಿಕ್ಕಲ್ಲೇ ಗಾಳಿಪಟನೂ ಹಾರಬೇಕಲ್ವಾ? ಯಾರೋ ಬಂದು ನಿನ್ನ ತಲೆಗೆ ಚೆನ್ನಾಗಿ ತುಂಬಿಸಿದ್ದಾರೆ. ಮದುವೆ ಆಗಿದ್ದು, ಇರೋ ಬರೋ ವ್ಯವಸ್ಥೆ ಎಲ್ಲ ಬುಡುಮೇಲು. ಆಫ್ಟರ್ ಆಲ್ 2 lakhs ಟ್ರಾನ್ಸ್ಫರ್ ಮಾಡೋಕ್ಕೆ ನಿನ್ನ ಪರ್ಮಿಷನ್ ಬೇಕಾ? ನಾನೇನು ಕೋಟ್ಯಾಂತರ ರೂಪಾಯಿ ಕೇಳಿದ್ನಾ? ಚಿಕ್ಕಮ್ಮ, ಡೋಂಟ್ ವರಿ, ನೀವು ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ಹೇಳ್ತೀನಿ ಬಿಡಿ. ಹೇಗೋ ಈಗ ಹಾಸ್ಪಿಟಲನ್ನು ಮೀಟ್ ಮಾಡಬೇಕಾಗಿದೆ. ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ, ಡೋಂಟ್ ವರಿ. ಓಕೆ ಓಕೆ, ವೆಯ್ಟ್ ಮಾಡ್ತಿರ್ತೀವಿ. ನಿರಿ, ಹೊರಡೋಣ. ಹಾಂ, 1 ನಿಮಿಷ ಮೊಬೈಲ್ ತೊಗೊಂಬರ್ತೀನಿ.